ಇಂಡಸ್ಟ್ರಿಯಲ್ ಲ್ಯಾಂಡ್ ಅಲ್ಲಿ ರೆಸಿಡೆನ್ಷಿಯಲ್ ಯಾವುದು ಕನ್ವರ್ಷನ್ ಆಗಲಿ ಚೇಂಜ್ ಆಫ್ ಲ್ಯಾಂಡ್ ಆಗಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ಸಹ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇರುವಂತ ಒಂದು ಆಸ್ತಿ ಇದರಲ್ಲಿ ಬ್ಲೂ ಮಾರ್ಕ್ ಮಾಡಿದ್ದೀನಿ ನೋಡಿ ಸಭಾಧ್ಯಕ್ಷ. ಇದು ಇಲ್ಲಿ ಗುರುಗುಂಟೆಪಾಳ್ಯ ಜಂಕ್ಷನ್ ಸಭಾಧ್ಯಕ್ಷರೇ, ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂತ 70% ನ್ಯಾಷನಲ್ ಹೈವೇನಲ್ಲಿ ಗುರುಗುಂಟೆಪಾಳ್ಯಕ್ಕೆ ಬರುತ್ತೆ. ಗುರುಗುಂಟೆಪಾಳ್ಯದ ಕಾರ್ನರ್ ಅಲ್ಲಿ ಒಂದು 5 ಎಕರೆ ಜಮೀನು ಗೋದ್ರೇಜ್ ಅವರು ಬರ್ತಾನೆ ಸಭಾಧ್ಯಕ್ಷ. ಅದು ಒಂದು ಇಂಡಸ್ಟ್ರಿಯಲ್ ಫ್ಯಾಕ್ಟರಿ ಕೊಟ್ಟಾಗ ನಾನೊಂದು ಪತ್ರ ಬರೀತೇನೆ. ಈ ಕಡೆ ಡಿಫೆನ್ಸ್ ಲ್ಯಾಂಡ್ ಇದೆ, ಈ ಕಡೆ ನಮಗೆ ಅಂಡರ್ ಪಾಸಿಂಗ್ ಜಾಗ ಇದೆ, ಫೇಸ್ 3 ಮೆಟ್ರೋ ಬರ್ತಾ ಇದೆ, ಹಾಗಾಗಿ ಇದನ್ನ ಪ್ಲಾನ್ ಸ್ಯಾಂಕ್ಷನ್ ಕೊಡಬೇಡಿ, ನಮ್ಮ ಎಲ್ಲ ಡ್ರಾಯಿಂಗ್ಗಳನ್ನ ಚೆಕ್ ಮಾಡಿ, ನಮ್ಗೆಲ್ಲೂ ತೊಂದರೆ ಇಲ್ಲ ಅಂದ್ರೆ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿ ಅಂತ ಕೊಡ್ತೇನೆ. ಆದರೂ ಸಹ ನನ್ನ ಲೆಟರ್ನ ನಾನು ನೇರವಾಗಿ ಉಪಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ, ಆಯುಕ್ತರಿಗೆ ಬರೆದಿದ್ದೀನಿ, ಮುಖ್ಯ ಆಯುಕ್ತರಿಗೂ ಬರೆದಿದ್ದೀನಿ. ಆದ್ರೆ ನನ್ನ ಲೆಟರ್ ಎಲ್ಲೋಯ್ತೋ ಗೊತ್ತಿಲ್ಲ ಸಭಾಧ್ಯಕ್ಷ. ನೋಡಿದ್ರೆ ಪ್ಲಾನೇ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ. ಮೊನ್ನೆ ಕರ್ಕೊಂಡೋದ ಮೆಟ್ರೋ ಅವ್ರನ್ನ, ಬನ್ರಪ್ಪ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಪಕ್ಷದಲ್ಲಿ ಎಷ್ಟು ಸ್ಟೇಷನ್ ನೋಡ್ಬೇಕು ನಾನು ಅಂತ. ಯಾತಕ್ಕೆ ನಾನು ಅದನ್ನ ಮಾಡಿದೆ ಅಂದ್ರೆ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿನಲ್ಲಿ ಫೇಸ್ 3 ಮೆಟ್ರೋ ಸ್ಯಾಂಕ್ಷನ್ ಆಗಿತ್ತು. ತಮ್ಮ ಗಮನಕ್ಕಿರಲಿ. ಆ ಮೆಟ್ರೋ ಫೇಸ್ 3 ನಲ್ಲಿ ಈ ಜಾಗನೂ ಸಹ ಸ್ಟೇಷನ್ಗೆ ಮಾರ್ಕ್ ಆಗಿದೆ. ನಾನೇನು ಗೋದ್ರೇಜ್ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ. ಇವತ್ತು ಗೋದ್ರೇಜ್ ಪ್ರಾಪರ್ಟಿ ಅಕ್ವಿಜೇಷನ್ ಮಾಡಕ್ಕಾಗಲ್ಲ, ಬಿಲ್ಡಿಂಗ್ ಬಂತು, ಈಗ ಅವ್ನು ಕಟ್ತಾ ಇದ್ದಾನೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದು, ಆದ್ರೂ ಉಲ್ಲಂಘನೆ ಆಯ್ತು. ನಾನು ಬರೆದಿರೋ ಪತ್ರ ಡಸ್ಟ್ಬಿನ್ಗೆ ಹೋಯ್ತು ಅಂದ್ರೆ ಗೋದ್ರೇಜ್ ಒಂದು ಮೇಲ್ಗೈ ಸಾಧಿಸ್ತಾ.